ಸರ್ ನಿಮಗೆ ಯಾವಾಗ ಗೊತ್ತಾಯಿತು ಸರ್ ಇದು ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು? ಆ ಟೈಮು ಅಂದರೆ ಕ್ಯಾನ್ಸರ್ ಅಂತ ಅಂದ ತಕ್ಷಣ ನಮಗೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆ ಗೊತ್ತಾದ ಕ್ಷಣ ಹೇಗಿತ್ತು, ಯಾವಾಗ ಗೊತ್ತಾಯಿತು ನಿಮಗೆ ಪರ್ಟಿಕ್ಯುಲರ್ಲಿ? 3 years ಹಿಂದೆ ನನಗೆ ಗೊತ್ತಾಗಿದ್ದು. ಕೆ ಜಿ ಎಫ್ ಟೈಮ್ ರಿಲೀಸ್ ಆಗಿದೆ. ರಿಲೀಸ್ ಆದಮೇಲೆ ಅದರ ಬಿಫೋರು ಶೂಟಿಂಗ್, ಕ್ಲೈಮ್ಯಾಕ್ಸ್ ಶೂಟಿಂಗಲ್ಲಿ ಸ್ವಲ್ಪ ಉಸಿರಾಟ ಸಮಸ್ಯೆ ಕಾಣಿತ್ತು ಫೈಟ್ ಮಾಡಬೇಕಾದ್ರೆ ಕ್ಲೈಮ್ಯಾಕ್ಸು. ಬಟ್ ಇದಂತೂ ನನಗೆ ಗೊತ್ತಿರಲಿಲ್ಲ, ಕೆಮ್ಮು ಇರ್ಬೋದು, ಯಾವುದೋ ಇನ್ಫೆಕ್ಷನ್ಗೆ ಆಗಿದೆ ಅಂತ. ಅದಾದಮೇಲೆ ಸ್ವಲ್ಪ ವಾಕೆಲ್ಲ ಮಾಡಿ ರೆಡಿ ಆದೆ. ಇಲ್ಲ ಈ ಸರಿ ಅಂದರೆ ಒಳ್ಳೆ ಫಿಲ್ಮ್ ಸಿಕ್ಕಿದೆ. ನನಗೊಂದು ಆಸೆ ಏನಂದರೆ ಲೈಫಲ್ಲಿ ಯಾವತ್ತೂ ನಾನು ದುಡ್ಡು ಅಂತ ನೋಡಿದವನಲ್ಲ, ಎಲ್ಲ ಚಿತ್ರರಂಗಕ್ಕೆ ನಾನೊಬ್ಬ ಒಳ್ಳೆ ನಟ ತುಂಬ ಪ್ರೂವ್ ಮಾಡಬೇಕು ಅಂತ. ಅಂದರೆ ಆವಾಗಿನ ಪರಿಸ್ಥಿತಿ ಸ್ವಲ್ಪ ಇನ್ನು ಮುಂದೆ ಒಳ್ಳೆ ಕಲಾವಿದನಾಗಿ ಎಲ್ಲ ಭಾಷೆಯಲ್ಲಿ ನಾನು ಸ್ವಲ್ಪ ಹೆಸರು ಮಾಡಬೇಕು ನಮ್ಮ ಕರ್ನಾಟಕದ್ದು. ಸ್ವಲ್ಪ ಇದು ಪ್ರಾಬ್ಲಮ್ ತೋರಿಸ್ತಾ ಇತ್ತು, ಇನ್ಫೆಕ್ಷನ್ ಆಗೋದು, ಕೆಮ್ಮು ಬರೋದು. ಕೊನೆಗೆ ನಾನಿಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿದೆ. ಅವ್ರು ಡೌಟ್ ಆಗುತ್ತೆ, ಒಂದು ಸರಿ ಎಕ್ಸ್ರೇ ಮಾಡುವುದು. ಎಕ್ಸ್ರೇ ಮಾಡಬೇಕಾದ್ರೆ ನೀರು ಇದೆ ಅಂತ ಗೊತ್ತಾಯಿತು. ಸೊ ನೀರು ಏನು ಮಾಡಬೇಕು, ಏನಿದು ಅಂತೇಳಿ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದಾಗ ಒಂದು ಡೌಟ್ ಆಯ್ತು ಅವರಿಗೆ. ಅವರು ಅಷ್ಟು ನೋಡಿದ್ರು ಇಲ್ಲಿ ಗೆಡ್ಡೆ ಇತ್ತು, ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಅವರಿಗೆ. ಟೆಸ್ಟ್ ಮಾಡುವಂತ ನೋಡುವಾಗ ಅವರಿಗೆ ಇದು ಕ್ಯಾನ್ಸರ್ ಇದೆ ಇರ್ಬೋದು. ಫಸ್ಟಿಗೊಮ್ಮೆ ಅಲ್ಲ ಅಂದರು, ಅದು ಬೇರೆಯೇ ಇರಬೇಕು. ಸ್ವಲ್ಪ ಖುಷಿಯಲ್ಲಿದ್ದೆ. ಒಂದು 2 ದಿನ ಬಿಟ್ಟು ತಿರ್ಲಿಲ್ಲ ಇದು ಕ್ಯಾನ್ಸರೇ. ಏನು ಹೇಳ್ತೀವಿ, ಎಲ್ಲ ಜೀವನದೊಂದು ಫ್ಲ್ಯಾಶ್ ಬ್ಯಾಕ್ಗಳು ಬಂದೋಯ್ತು. ಹೇಗೆ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿ ಕ್ಯಾನ್ಸರ್ ತೋರಿಸ್ತೀವಿ ಈಸಿಯಾಗಿ, ನನ್ನ ಜೀವನಕ್ಕೆ ಈಗ ಬಂತಲ್ಲ. ಸರಿ ಮಗ ನೆನ್ಪಡ್ತಾರೆ, ಸರಿ ಮನೆ ಹೆಂಡತಿ ಮಿಸಸ್ ನೆನ್ಪಡ್ತಾರೆ. ಇವರಿಗೆಲ್ಲ ಯಾರು ದಿಕ್ಕು? ತಪ್ಪು ಮಾಡುವಾಗ, ಇದು ಅಜಾಗ್ರತೆ ಮಾಡುವಾಗ ಒಬ್ಬರೇ ಮಾಡ್ತೀವಿ, ಅನುಭವಿಸುವಾಗ ನಮ್ಮಿಂದ ಎಷ್ಟು ಜನ ಅನುಭವಿಸ್ತಾರೆ ನೋವು. ನನಗಿದೊಂದು ದೊಡ್ಡ ನೋವು. ಏನು ಇವರೆಲ್ಲ ಏನಕ್ಕೆ ಅನುಭವಿಸ್ಬೇಕು? ತಪ್ಪಲ್ವಾ? ಏನು ಮಾಡೋದು ಇದನ್ನು, ಹೇಗೆ ಸರಿ ಮಾಡೋದು, ಎಲ್ಲಿಂದ ಸರಿ ಮಾಡಲಿ? ಅದಾದಮೇಲೆ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋದೆ. ಕೆಲವು ಕಡೆ ಟ್ರೈ ಮಾಡಿದ್ವಿ, 10 ಲಕ್ಷ 15 ಲಕ್ಷ ಆಪ್ರೇಷನ್ಗೆ, ಬರೀ ಆಪ್ರೇಷನ್ಗೆ ಇದ್ದು. ಆಮೇಲೆ ಬೇರೆ ಯಾರು ಸಜೆಷನ್ ಕೊಟ್ಟರು, ಕಿದ್ವಾಯಲ್ಲಿ ಚೆನ್ನಾಗಿರ್ತದೆ ಅಂತೇಳಿ, ಕಡಿಮೆ ರೇಟಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಬಿಕಾಸ್ ಈ ಪ್ರೈವೇಟ್ ಹಾಸ್ಪಿಟಲ್ ಇರುವಂಥ ಡಾಕ್ಟರ್ಸ್ಗಳೆಲ್ಲ ಅಲ್ಲಿ ಕಲಿತು ಬಂದರು ಎಲ್ಲ ಹೆಚ್ಚಾಗಿ. ಸೊ ಅಲ್ಲಿಗೆ ಹೋದ, ಅಲ್ಲಿ ನನಗೆ ಸಿದ್ದಪ್ಪ ಅಂತ ಒಂದು ಡಾಕ್ಟ್ರು ಫಸ್ಟು ನನಗೆ ಅಟೆಂಡ್ ಮಾಡಿದ್ದು. ಅವರು ಕೂತಿಗೆ ಅದೆಲ್ಲ ಟೆಸ್ಟ್ ಮಾಡುವಂಥ. ಅವರು ಈ ಮಂಡ್ಯದವರು, ಸಿನಿಮಾದ ಅಭಿಮಾನಿಗಳು. ತುಂಬ ಪ್ರೀತಿ ತೋರಿಸಿ ಸಡನ್ನಾಗಿ ಆಪ್ರೇಷನ್ ರೆಡಿ ಮಾಡೇ ಬಿಟ್ರು. ಅವರು ಆಪ್ರೇಷನ್ ಮಾಡಿ ತುಂಬ ದೊಡ್ಡ ಗೆಡ್ಡೆ ಎಲ್ಲ ತೆಗೆದು, ಮತ್ತೆ ತಿರ್ಗಾ ಕೆಮ್ಮು ಜಾಸ್ತಿ ಸ್ಟಾರ್ಟ್ ಆಯ್ತು. ನೀರು ತುಂಬಿದ್ದು, ಎದೆಯಲ್ಲಿ ನೀರು ತುಂಬೋದು ಕಮ್ಮಿ ಆಗಲಿಲ್ಲ. ಸೊ ಆವಾಗ ನನಗೆ ನಮ್ಮ ಸುರೇಶ್ ಬಾಬು ಇವಾಗ ಏನು ನೋಡ್ಕೊಳ್ತಿದ್ದಾರೆ ಆಂಕಾಲಜಿಸ್ಟ್ ಅಂತೇಳಿ, ಅವರು ಪರಿಚಯ ಮಾಡಿಸಿ, ನೀವು ಅಲ್ಲಿಗೆ ಹೋಗಿ, ನೀವು ತುಂಬ ನಿಮಗೆ ಸೀರಿಯಸ್ ಆಗ್ತಾಯಿದೆ, 4th ಸ್ಟೇಜ್ ಬಂದಾಗಿದೆ. ನಾನು ಆವಾಗ ತುಂಬ ಅಂದರೆ ತುಂಬ, ನಾನು ಅದೊಂದು ಮಾತಿಗೆ ಡಿಪ್ರೆಷನ್ಗೆ ಹೋದೆ ಅಲ್ಲೇ ಸ್ಪಾಟಲ್ಲೇ. ನನಗೇನು ಹೇಳಬೇಕು ಗೊತ್ತಿರಲಿಲ್ಲ. ಏನು ಮಾಡೋದು, ಇದು 4th ಸ್ಟೇಜ್ ಅದು ಎಷ್ಟು ಸ್ಟೇಜ್ ಇದೆ ಇದರಲ್ಲಿ ಅದರ ಗೊತ್ತಿಲ್ಲ. ಬಟ್ ನೀವಿರೋದು ವೆರಿ ಏನು ರಿಸ್ಕ್ ಇದರಲ್ಲಿ ಬದುಕ್ತಾ ಇದ್ದೀರಿ. ನಾನು ಆವಾಗ ನಮ್ಮ ಸುರೇಶ್ ಬಾಬರ ಪಕ್ಕ ಕೂತು ಗೊತ್ತಾಯ್ತು ಅವರಿಗೆ. ಇವರು ಮೇಲ್ಗಡೆ ಸಿದ್ದಪ್ಪ ಅವ್ರು ಹೇಳಿ ಕಳಿಸಿದ್ರು, ಸ್ವಲ್ಪ ಆರ್ಟಿಸ್ಟು, ಬಟ್ಟು ಸ್ವಲ್ಪ ಏನೋ ಟೆನ್ಷನ್ ಆಯಿತು ಅವರಿಗೆ. ಮಾತಾಡಿಸಿದ್ದು ಒಂದು ಅರ್ಧ ಗಂಟೆ ಕೂರಿಸಿ, ಆಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೇಗಿದೆ ಫ್ಯಾಮಿಲಿ, ಏನು ಮಾಡ್ತದೆ, ಏನು ಫ್ಯಾಮಿಲಿಗೆ ಏನು ಇಟ್ಟಿದ್ದೀರಿ, ಸೇಫ್ಟಿಯಾಗಿ ಅಂದಾಗ ನಂಗೆ ಅರ್ಥ ಆಯಿತು. ನಾನು ಓಪನ್ ಆಗಿ ಹೇಳಿದೆ, ಸರ್ ಈ ಸಿನಿಮಾ ಇದೆಲ್ಲ ನಾನು ನೋಡಿ ಬಂದಿದ್ದೀನಿ, ನಾನು ಇನ್ನು ಎಷ್ಟು ವರ್ಷ ಅಥವಾ ಎಷ್ಟು ದಿನ, ವರ್ಷನೂ ನಾನು ಎಷ್ಟೋವರೆಗೆ ಬದುಕ್ತೀನಿ ಅಂತ. ಮಕ್ಕಳು ಇದ್ದಾರೆ 2, ಇವನು ತುಂಬ ಚಿಕ್ಕವನಾಗಿದ್ದ. ಹೆಂಗೆ ಸರ್, ನಾನು ಮಗು ಚಿಕ್ಕದು, ದೊಡ್ಡವನು ಕಾಲೇಜಲ್ಲಿ ಕಲಿತಾ ಇದ್ದಾನೆ, ನೀನು ಅವರಿಗೆಲ್ಲ ಬದುಕು ಏನು ಅಂತ ತೋರಿಸಿಲ್ಲ. ನಾನು ಸುಮ್ಮನೆ ಕೂತಿದ್ರು ಅವರು. ಇಲ್ಲ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು. ಆಮೇಲೆ ಇಲ್ಲ ಏನಾಗೋದಿಲ್ಲ, ಹೆದರಬಾರ್ದು ಇದಕ್ಕೆ ಅಷ್ಟೇ. ಆಮೇಲೆ ಇವತ್ತು ನಾಳೆಯಲ್ಲಿ ಆಗುವಂಥದ್ದಲ್ಲ, ನಿಮಗೇನು ಕ್ಯಾನ್ಸರ್ ಇದೆ, ಅದು ಸ್ವಲ್ಪ ಲಾಂಗ್ ಟೈಮ್ ಇದೆ,
ಒಂದು 3 ವರ್ಷ ಆ ಥರ ಎಲ್ಲ ಮೆಡಿಸಿನ್ ನಡೀತದೆ. ಅದ್ರ ಮೇಲೆ ಗುಣವೂ ಆಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ಅಷ್ಟು ಏನು ಒಂದು ಅಗ್ರೆಸಿವ್ ಕ್ಯಾನ್ಸರ್ ಅಂತಾರೆ, ಬೇಗ ಎಫೆಕ್ಟ್ ತೋರಿಸೋದು ಆ ಥರದ್ದಲ್ಲ. ಅದರಿಂದಾಗಿ ಹೆದರಬೇಡಿ, ಹೆದರದಿದ್ದರೆ ನೀವು ಇದರಿಂದ ಹೊರಗೆ ಬರ್ಬೋದು. ನನಗೆ ಹೆದರಿಕೆ ಎಂಬುದು ಇರಲಿಲ್ಲ. ಬಟ್ ಎಲ್ಲ ಒಂದು ಕಡೆ ಫ್ಯಾಮ್ಲಿ ಅಂತ ಬಂದಾಗ ಮನುಷ್ಯ ಅಂದರೆ ರಿಯಲಿ ಒಬ್ಬ ಫ್ಯಾಮ್ಲಿಯವನಾಗಿದ್ದರೆ ಅವನು ಡೆಲ್ ಆಗ್ಬಿಡ್ತಾರೆ. ನಾನು ಅವರು ಹೇಳಿದ ಮೇಲೆ ಫ್ಯಾಮ್ಲಿ ಬಗ್ಗೆನೇ ಗಮನ ಏನು ಮಾಡಬೇಕು ಅಂತ. ಟ್ಯಾಬ್ಲೆಟ್ಸು ಯಾವುದೋ ಒಂದು ಬಂತು, ಇರಲಿಲ್ಲ, ಸ್ಟಾಕಿಂದ ತರಿಸಿದ್ರು. ಒಂದು 2-3 ಡೇಸ್ ಆಯಿತು. ಟ್ಯಾಬ್ಲೆಟ್ಸ್ ತೊಗೊಂಡ ಮೇಲೆ ಸ್ವಲ್ಪ ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಲಂಗ್ಸಲ್ಲಿ ತುಂಬ ಪವರ್ ಕಮ್ಮಿ ಆಗಿತ್ತು, ಅದು ಗುಣ ಆಗೋಯ್ತು, ಗುಣ ಆಗ್ತಾ ಬಂತು ಲಂಗ್ಸಿದ್ದು. ಸೊ ಮತ್ತೆ ನಾನು ಬದಲಾವಣೆ ಗೊತ್ತಾಯ್ತು. ನಾನು ಹೇಳಿದೆ ಡಾಕ್ಟ್ರಿಗೆ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತುಂಟು ಟ್ಯಾಬ್ಲೆಟ್ಸ್. ಬಟ್ ಆವಾಗಲೇ ಹೇಳಿದ್ದಾರೆ ಅವರು, ಅದು ಇಷ್ಟೇ ಸಮಯ ಇರ್ತದೆ ಆ ಮಾತ್ರೆ, ಅದಾದಮೇಲೆ ಈ ಮಾತ್ರೆ ವರ್ಕ್ ಆಗೋಲ್ಲ, ಅವುಗಳಿಗೆ ಡೈಲಿ ರೊಟೀನ್ ಆಗಿಬಿಡ್ತದೆ. ಆ ಮಾತ್ರೆ ತಿಂದು ಅವುಗಳಿಗೆ ಜಾಸ್ತಿ ಇದಕ್ಕಿಂತ ಜಾಸ್ತಿ ಶಕ್ತಿ ಬರ್ತದೆ. ಆಗ ನಾವು ಟ್ಯಾಬ್ಲೆಟ್ ಚೇಂಜ್ ಮಾಡ್ತೀವಿ, ಹೆದರಕ್ಕೆ ಹೋಗ್ಬೇಡಿ ಅಂತ. ಸೊ ಸ್ವಲ್ಪ ಚೇಂಜಸ್ ಕಾಣಿತು ನನಗೆ. ಆಮೇಲೆ ನಾನೇನಂದರೆ ಹೆಚ್ಚಾಗಿ ನಾನು ಹಾಸ್ಪಿಟ್ಲಿಗೆ ಹೋದ ಒಬ್ಬನೇ. ಅಲ್ಲಿಂದ ಹೋದ್ಮೇಲೆ ಒಂದು ಸಾಯಂಕಾಲವರೆಗೆ ಮೈಂಡ್ ಆಫ್ ಇರ್ತದೆ. ಅಲ್ಲಿ ಎಲ್ಲ ಹೋರಾಟಗಳು, ಎಲ್ಲರೂ ಸಾವು ಜೊತೆಗೆ ಹೋರಾಡ್ತಾ ಇರುವವರೇ ಇರ್ತಾರೆ ಹೆಚ್ಚಾಗಿ. ಹೋಗಿ ಬಂದಾಗ ಮನೆಯವರು ಇಲ್ಲೇ ಇರ್ತಾರೆ, ಮಕ್ಕಳು ಇಲ್ಲೇ ಇರ್ತಾರೆ. ಆ ಅಟ್ಮಾಸ್ಫಿಯರ್ ಬೇರೆ, ಇಲ್ಲಿ ಅಟ್ಮಾಸ್ಫಿಯರ್ ಬೇರೆ. ಇಲ್ಲಿ ಬಂದಾಗ ಇದಕ್ಕೆ ಹೊಂದ್ಕೊಂಡ್ಬಿಡ್ತೀನಿ. ಟಕ್ಕಂತ ಮುಖೆಲ್ಲ ಬದಲಾವಣೆ ಆಗುತ್ತೆ, ಖುಷಿಲಿ ಇರ್ತೀನಿ. ಏನಕ್ಕೆ, ಅದಕ್ಕೆ ನನ್ನ ಮಕ್ಕಳನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗೋದಿಲ್ಲ. ಅವರು ನನ್ನ ಜೊತೆ ಕೊರಗಕ್ಕೆ ಸ್ಟಾರ್ಟ್ ಆದರೆ, ಮನೇಲಿ ಎಲ್ಲರೂ ಕೊರಗಿದ್ರೆ ಅದು ಟೋಟಲಿ ನಾವು ವೀಕ್ ಆಗಿಬಿಡ್ತೀವಿ. ಸೊ ಅದಕ್ಕೆ ಅವ್ರಿಗೆಲ್ಲ ಏನು ಗೊತ್ತಿಲ್ಲಲ್ಲ, ನೋಡಲಿಲ್ಲ ಅವರು ಒಳಗಡೆ ಏನಿದೆ ಹಾಸ್ಪಿಟಲ್. ಸೊ ಸ್ವಲ್ಪ ನಾನು ಅದರಲ್ಲಿ ರಿಕವರ್ ಆಗ್ತಾ ಬಂದೆ. ಸಿನಿಮಾಗಳು ಮಾಡಿದೆ, ಸಿನಿಮಾಗಳು ಮಾಡ್ತಾಯಿದ್ದೆ. ಮತ್ತು ಸ್ವಲ್ಪ ಎಲ್ಲೋ ಪ್ರಾಬ್ಲಮ್ ಕಾಣಿತು, ತಿರುಗಿ ಬೇರೆ ಟ್ಯಾಬ್ಲೆಟ್ ಸ್ಟಾರ್ಟ್ ಕೊಟ್ಟರು. ಸ್ವಲ್ಪ ಅದರಲ್ಲಿ ಪರವಾಗಿಲ್ಲ ಇತ್ತು ಇಂತ ಇದ್ದೆ. ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗೋಯ್ತು. ಸಡನ್ನಾಗಿ ಇನ್ಫೆಕ್ಷನ್ ಆಗೋದು, 6 ತಿಂಗಳಿಂದ ಲಂಗ್ಸ್ ಇನ್ಫೆಕ್ಷನ್ ಆಗೋದು. ಅದು ಇನ್ನೂ ಹೇಗಿರ್ತದೆ ಅಂದರೆ, ಅದು ಇಲ್ಲಿಂದ ಎದ್ದು ಇಲ್ಲಿವರೆಗೆ ಬರೋ ಟೋಟಲ್ ಬಾಡಿ ವೀಕ್ ಆಗಿಬಿಡ್ತದೆ, ಬೆವರ್ತದೆ, ಏರ್ ಬರೋದು, ಗಾಳಿ ಸಂಚಲನ ಇರೋದಿಲ್ಲ. ಭಾಳ ಕಷ್ಟ ಇತ್ತು. ಆಮೇಲೆ ಇಲ್ಲೇ ಒಂದು ಹಾಸ್ಪಿಟ್ಲಿಗೆ ಸೇರಿದಾಗ ಅದಕ್ಕೆ ಬೇಕಾಗಿದ್ದರು ಮೆಡಿಸಿನ್ಸ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಮಾಡಿ ನಮ್ಮ ಮನೆಗೆ ಕಳಿಸಿದ್ರು. ಮತ್ತೆ 6 ತಿಂಗಳ ಹಿಂದೆ, ಮತ್ತು ಇತ್ತೀಚೆಗೆ ಒಂದು 2-2.5 ತಿಂಗಳಾಯಿತು, ತಿರ್ಗಾ ಸೇಮ್. ಆವಾಗ ಹೇಳ್ತಾರೆ ಇದು ನಿಮೋನಿಯಾ ಸ್ವಲ್ಪ ನೋಡಿಕೊಂಡು, ಕೋಲ್ಡ್ ಐಟಮ್ ಮುಟ್ಟಬಾರ್ದು, ಕೋಲ್ಡಿಗೆ ಸ್ವಲ್ಪ ದೂರವಾಗಿರಿ. ಅದು ಹೆಂಗಿರ್ತದೆ ನಿಮೋನಿಯಾ ಅಂದರೆ, ಈ ಮನುಷ್ಯನಿಗೆ ಸ್ಟೆಮಿನಾ ಕಮ್ಮಿ ಆಗ್ತಾ ಬರ್ತದೆ. ನಿಮಗೆ 6 ಮಂತ್ಸಿಗೆ ಅದು ನಿಮಗೆ ಅಟ್ಯಾಕ್ ಆಗ್ತಾ ಉಂಟು, ಆಗ ಆಗದಾಗ ನೋಡ್ಕೊಳ್ಳಿ ಅಂತ. ಅದಕ್ಕೆ ಬೇಕಾದದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಮಾಡಿ ಬಂದೆ ನಾನು ಮನೆಗೆ. ಬಂದು 1 ವಾರ ಇದ್ದೆ ಮನೆಯಲ್ಲೇ. ಆಕ್ಸಿಜನ್ದೆಲ್ಲ ತಂದು ಇಟ್ಕೊಂಡಿದ್ವಿ 1 ವಾರ. ಟಕ್ಕಂತ ಹೊಟ್ಟೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯಿತು, ಹೊಟ್ಟೆ ನೀರು ತುಂಬಿಕೊಳ್ಳೋದು, ನೀರು ಅದು ಸ್ವಲ್ಪ ಜಾಸ್ತಿಯಾಗಿ ನಡೀಲಿಕ್ಕೆ ಆಗೋದಿಲ್ಲ, ಮಾತಾಡೋಕ್ಕೂ ಕಷ್ಟ ಆಗೋದು. ಮತ್ತು ತೋರಿಸಿದಾಗ ಅದು ಸ್ವಲ್ಪ ಇಲ್ಲಿ ಚೆಸ್ಟಲ್ಲೆಲ್ಲ ಇದ್ದ ಕ್ಯಾನ್ಸರ್ ಕಣಗಳು ಹೊಟ್ಟೆಗೆ ಸ್ಪ್ರೆಡ್ ಆಗಿದೆ. ಹೊಟ್ಟೆ ಸ್ಪ್ರೆಡ್ ಆಗಿದ್ದರಿಂದಾಗಿ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋದು. ಹೊಟ್ಟೆ ಇನ್ಫೆಕ್ಷನ್ ಆಗಿ ಏನಾಗಿದೆ, ದೇಹದಲ್ಲಿರೋ ಪ್ರೋಟೀನ್ ಏನಿದೆ ಎಲ್ಲವೂ ನೀರಾಗಿ ಹೊಟ್ಟೆ ಸೇರಿಕೊಂಡಿದೆ. ಹೊಟ್ಟೆಯಲ್ಲಿ, ಕಾಲಲ್ಲೆಲ್ಲ ದೇಹದಲ್ಲಿ ಪ್ರೋಟೀನ್ ಇಲ್ಲ ಇವಾಗ, ಕಡಿಮೆ. ಅದಕ್ಕಂತೂ ಒಂದು ಆಲ್ಬಮಿನ್ ಅಂತ ಇಂಜೆಕ್ಷನ್, ಅದು ತೊಗೋಬೇಕು. ಅದು ತೊಗೊಂಡ್ರೆ ದೇಹದಲ್ಲಿ ಸ್ವಲ್ಪ ಇರ್ತದೆ. ಜಾಸ್ತಿ ನೀರು ತೆಗಿತಾ ಇದ್ದೆ ಹೊಟ್ಟೆಯಲ್ಲಿ, ಅದೇ ಪ್ರೋಟೀನ್ ಇದು ವಾಟ್ರ್, ಅದು ಪ್ರೋಟೀನ್ ಇದು. ಅದಕ್ಕೆ ತೆಗೆದು ಅದನ್ನು ನಾವು ಬಿಸಾಕಬೇಕು. ಇಲ್ಲಿ ಇದೆಲ್ಲ ಈಗ ಏನಾಗಿದೆ, ಈಗ ಅವರು ಕೊಟ್ಟು ಕಳಿಸಿದ್ದಾರೆ, ಇದು ಹಾಕಿ ಕಳಿಸಿದ್ದಾರೆ. ಈಗ ನಾವೇ ಓಪನ್ ಮಾಡಿ, ತುಂಬ ಉಸಿರಾಟ ಪ್ರಾಬ್ಲಮ್ ಬಂದರೆ ಓಪನ್ ಮಾಡಿ ಒಂದು ಅರ್ಧ ಲೀಟ್ರ್ ಅಷ್ಟು ತೆಗಿಬೋದು, ತೆಗೆದು ಚೆಲ್ಲಬೇಕು. ಆಗ ಉಸಿರಾಟ ಇಲ್ಲಿ ಎದೆಯಲ್ಲಿ ಬಂದು ಕೂತರೆ ನೀರು ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಈಗ ಇದನ್ನು ಬೇಕಾದಾಗ ಯೂಸ್ ಮಾಡಿ ಇದು. ಇಲ್ಲಾಂದರೆ ನೀರು ಜಾಸ್ತಿ ತುಂಬಿದಾಗ ಹಾಸ್ಪಿಟ್ಲಿಗೆ ಓಡಬೇಕು ತೆಗಿಲಿಕ್ಕೆ. ಆವತ್ತು ಇರ್ತದ ಇಲ್ಲ, ಅವ್ರು ಇರ್ತಾರ ಇಲ್ವಾ, ಅವತ್ತು ಭಾನುವಾರ ಬರ್ಬೋದು, ಇದು ಪ್ರಾಬ್ಲಮ್. ಈ ಸರಿ ಹಾಕಿ ಕೊಟ್ಟರು ಅದೊಂದು ಸ್ವಲ್ಪ ಇದರಲ್ಲಿ ಇದ್ದೀನಿ, ತೊಂದರೆ ಇಲ್ಲ. ಬಟ್ ಏನಂದರೆ ದೇಹದಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ. ಇಲ್ಲಿ ಯಾವತ್ತೂ ಹೇಳ್ತೀನಿ ಏನಂದರೆ, ನಮ್ಮ ದೇಹದಲ್ಲಿ ಶಕ್ತಿ ಕಮ್ಮಿ ಆಗಬಾರ್ದು.
ಕಮ್ಮಿ ಆದಾಗ ಏನಾಗ್ತದೆ ಏನೇನು ಕೆಟ್ಟ ಕಣಗಳಿರ್ತವೆ ಅವುಗಳದ್ದು ಇದು ಜಾಸ್ತಿ ಆಗ್ಬಿಡ್ತದೆ.